ಎಲ್ರಿಗೂ ನಮಸ್ಕಾರ. ನಮ್ಮೂರು ಯಾವುದೇ ಕೆಲಸ ಆದ್ರೂ ಸಾಧಾರಣವಾಗಿ ಸಾದಾ ಸೀದಾ ಸರಾಸರಿ ಒಂದೇ ಸರಿ ಮಾಡೋಂಗೆ ಇಲ್ಲ. ಕೆಲ್ಸನ ಕಂಡಲ್ಲಿ ಕಲಾವಿದ್ರು ತರ ಕಾಣೋಂಗೆ ಕಾಣ್ದಿರೋಂಗೆ ಕೊನೆವರೆಗೂ ಮಾಡಿದ್ ಮುಗಿಸೋದೆ ನಮ್ಮೂರ್ ಸ್ಟೈಲು. ಮತ್ತೆ ಅಂತ ಮಹಾನ್ ಸಾಧಕರನ್ನ ಅಂತ ಸಾಧನೆ ಮಾಡಿರೋ ವ್ಯಕ್ತಿಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಕೊನೆವರೆಗೂ ಮಿಸ್ ಮಾಡ್ದಂಗ್ ನೋಡಿ ಮಸ್ತ್ ಮಜಾ ಮಾಡಿ. ಇನ್ಯಾಕ್ ತಡ, ಶುರು ಹಚ್ಕೊಳ್ಳೋಣ. ಕೆಲವೊಂದಷ್ಟು ಜನ ಹೇಗಿರ್ತಾರಂದ್ರೆ ವಿನಾಶಕಾಲ ವಿಪರೀತ ಬುದ್ಧಿ ಅನ್ನಂಗೆ ಅನ್ಕೊಳ್ಳೋದೇ ಒಂದು, ಮಾಡೋದು ಇನ್ನೊಂದು, ಹೇಳೋದೊಂದು ಮಾಡೋದೊಂದು, ಮತ್ತದು ಅಂತದೇ ಇಲ್ಲೊಂದು. ನೋಡೋಣ ಬನ್ನಿ. ನಾರ್ಮಲ್ ಆಗಿ ಪೋಕ್ಲೈನ್ ಅಂದ್ರೆ JCB ತರದ್ನ ನೋಡೇ ಇರ್ತೀರಾ. ಕೆಲಸ ಆಗ್ಬೇಕು ಆದ್ರೆ ಎಕ್ಕ ಮುಗ್ಗ ರೇಟು. ಇದು ತಪ್ಪಿದಲ್ಲ ಅಂತ ಚಿಂತೆ ಇಲ್ಲ. ಖರ್ಚಿಲ್ದ ಕೆಲಸ ಆಗ್ಬೇಕು ಅಂತ ರೊಚ್ಚಿಗೆದ್ದು ನೋಡೋರು ಆಡೋರು ಬಾಯಿ ಮುಚ್ಚಿಸ್ದ. ಈ ರೇಂಜ್ ಥಿಂಕಿಂಗ್ ಅಂದ್ರೆ ಸಾಮಾನು ಬುರ್ಡೆ ಅಲ್ಲ ಇದು. ಮನುಷ್ಯ ತೆಗೆದು ಮೂತಿಗೆ ಮೆತ್ತಾಕಿ ಪೋಕ್ಲೈನ್ ಸೊಂಡ್ಲಂಗೆ ಸೇರ್ಸಾಕ್ಬಿಟ್ಟ. ಮಿಂಚ್ತಾ ಇರೋ ಮಿನಿ ಪೋಕ್ಲೈನ್ ಹಂಗೆ ಮಾಡಾಕ್ಬಿಟ್ಟ. ಇಂಥ ಅಸಾಧಾರಣವಾದ ಬುದ್ಧಿಯಿಂದಾನೆ ನಮ್ಮವ್ರನ್ನ ಶಬಾಷ್ ಅನ್ನೋದು. ಕೆಲವರು ಅದ್ಭುತವಾದ ಆಟಗಳನ್ನ ನೋಡ್ತಿದ್ರೆ ಇದು ಎಂತ ಸಾವು ಮಾರೇ ಅನ್ಸುತ್ತೆ. ನೀನ್ ಅನ್ನೋದು ನಿಜಾನೇ ಚಿನ್ನ ಅನ್ಸುತ್ತೆ ಇವಾಗ ನಾನ್ ನೋಡ್ಸೋ ವಿಚಾರನ ತೋರಿಸಿದಾಗ. ಯಾಕಂದ್ರೆ ನೀವ್ ಇಲ್ಲಿವರೆಗೂ ಕಾರ್ಗುಲಹಳ್ಳಿ ಮ್ಯಾನ್ಯುಯಲ್ ಆಟೋಮೆಟಿಕ್ ಗೇರ್ಗಳನ್ನ ನೋಡೇ ಇರ್ತೀರಾ. ಆದ್ರೆ ಇಲ್ಲಿ ನೋಡ್ರಿ ಗಾಡ್ ಲೆವೆಲ್ ಗೇರ್ ಸಿಸ್ಟಮ್. ಹೆಂಗಂದ್ರೆ ಗೇರ್ ರಾಡ್ ಕಿತ್ತಾಕಿ ಮೇಲಿಡೋದೆ. ಇದ್ದಿದ್ದಂಗೆ ಇಟ್ರೆ ಏನ್ ಬರುತ್ತೆ ಮಜಾ. ನೋಡೋರ್ ತಲೆಗೆ ಮತ್ತೆ ತಿರುಗೋಂಗ್ ಮಾಡಿದ್ರೇನೆ ಮಜಾ ಅನ್ನಂಗೆ ಇದೆ ಇದು. ಕೆಲವೊಂದ್ಸಾರಿ ಕೆಲವೊಂದ್ ಮಂದಿ ಕ್ವಾಟೆಗಳನ್ನ ನೋಡ್ತಿದ್ರೆ ಅಲ್ಲೋಲ ಕಲ್ಲೋಲ ಆಗೋದ್ ಗ್ಯಾರಂಟಿ. ಅಚ್ಚುಕಟ್ಟಾಗಿ ಆರಾಮಾಗಿ ಟ್ರೆಡಿಷನಲ್ ಆಗಿ ಮಾಡ್ತಿರೋ ಕೆಲ್ಸನ ಕಲಾವಿದ್ರಂಗೆ ಯೋಚನೆ ಮಾಡಿ ಕೊಂದಾಕ್ಬಿಡ್ತಾರೆ. ನಾರ್ಮಲ್ ಆಗಿ ಇಟ್ಗೆಗಳನ್ನ ಎತ್ಕೊಂಡು ಹೋಗೋದು ಹೆಂಗೆ? ನೆತ್ತಿ ಮೇಲೆ ಒಂದಷ್ಟು, ಸೊಂಟ ಕೈ ಅಂತ ಮತ್ತೊಂದಷ್ಟು, ಇಷ್ಟರಲ್ಲಿ ಇಟ್ಕೊಂಡು ತೇಲ್ಸ್ತಾ ಇರ್ತೀವಿ. ಆದ್ರೆ ನಮ್ಮಣ್ಣ ನೆಕ್ಸ್ಟ್ ಲೆವೆಲ್ಲು ಅಚ್ಚುಕಟ್ಟಾಗಿ ಆಕಾಶಕ್ಕೇರಿಸಿ ಸ್ಕೂಲ್ ಬ್ಯಾಗ್ ಹಾಕೊಂಡು ಎತ್ಕೊಂಡು ಹೋಗ್ತಾ ಅವನೇ. 3 ರೌಂಡಲ್ಲಿ ಆಗೋ ಕೆಲಸ ಒಂದೇ ರೌಂಡಲ್ಲಿ ಫಿನಿಶು. ಅಣ್ಣ ನೀನೇ ಬೇರೆ ಅಣ್ಣ, ನಿನ್ ಸ್ಟೈಲೇ ಬೇರೆ ಅಂತ ಪ್ರೂವ್ ಮಾಡದೆ ಬಿಡೋಣ. ಅವನ ಅಂದ್ರೆ ಇಲ್ಲಿ ಅವ್ರ ಅಣ್ಣ ಏನ್ ಮಾಡ್ತಾವ್ ನೋಡ್ ಬನ್ನಿ. ಡೋರ್ ಐತೆ ಆದ್ರೆ ಬೀಗ ಇಲ್ಲ. ಬೀಗ ಇದ್ರು ಹಾಕೋಕ್ ಟೂಲ್ಸ್ ಇಲ್ಲ. ಆದ್ರೆ ಏನಂತೆ ತಲೆಯಲ್ಲಿ ಬೆಟ್ಟುದಷ್ಟು ಬುದ್ಧಿ ಐತೆ. ಬಲೆ ಅಂತ 2 ಬಿಟ್ಟ ನೋಡಿ. ಬಾಟ್ಲು ಮೂತಿಗೆ ಬಿಗಿ ಹಾಕಿ ಬೇರೆನೇ ಲೆವೆಲ್ಗೆ ಹೋದ. ನೀವು ಇಲ್ಲಿವರೆಗೂ ಎಷ್ಟೋ ತರ ವಿಚಿತ್ರವಾದ ಬೈಕ್ಗಳನ್ನ ನೋಡೇ ಇರ್ತೀರಾ. ಹೆಂಗಂದ್ರೆ ಕಂಪ್ನಿಯವ್ರು ಕೊಟ್ಟಂಗೆ ಇಟ್ಕೊಳ್ದಂಗೆ ಬಣ್ಣದಂಗೆ ಮಾಡಿಸ್ಕೊಂಡು ಮನ್ಸಿಗೆ ತೋಚಿದಂಗೆ ಆಡಿಸ್ಕೊಂಡು ಇರ್ತಾರೆ. ಅದ್ರಲ್ಲೊಬ್ಬ ಆದಿಪುರುಷ ಈಗೋ ಇವನೇ. ನಮ್ ಸರ್ಗಳಿಗೆ ಸುಮಾರಾಗಿ ಸಾಧಾರಣವಾಗಿ ಸ್ಯಾಂಪಲ್ ಆಗಿರೋದೆಲ್ಲ ಅಷ್ಟೇ. ಮಸ್ತ್ ಕಾಣೋ ಮಾಡ್ರನ್ ಆಗಿರೋ ಮಾಯಾ ಬಜಾರ್ನೇ ಬೇಕಂತೆ. ರಿಂಗ್ ಹಾಕೊಂಡ್ ರೋಡ್ ಎಲ್ಲ ರಿಂಗ ಅಂತ ತಿರುಗಿಸ್ತಾವನೆ. ರಿಂಗ ರಂಗ ಊರ್ ಸುತ್ತೋ ರಂಗ ಅನ್ನಂಗೆ ಇಂಥವ್ರೆಲ್ಲ ನಮ್ ಭಾರತೀಯರು. ನಾವು ಮಾಡೋ ಕಾಮಿಡಿ ನಿಮ್ಗಿಷ್ಟ ಆದ್ರೆ ಒಂದೇ ಲೈಕು, ಒಂದೇ ಸೂಪರ್ ಕಾಮಿಡಿ ಅಂತ ಕಮೆಂಟ್ ಆಗ್ಬಿಡಿ. ಜನರಲ್ ಆಗಿ AC-ಯಿಂದ ಏನ್ ಬರುತ್ತೆ? ಏನ್ ಬರುತ್ತೆ? ಗಾಳಿ ಬರುತ್ತೆ. ನೀನ್ ಕ್ವಶನ್ಗಳು ಅಂತೀರಾ? ಅದಕ್ಕೇನೆ ಇಲ್ಲಿ ನೋಡಿ, AC-ಯಿಂದ ಗಾಳಿ ಬರೋ ಜಾಗದಲ್ಲಿ ನೀರು ಬರ್ತೈತೆ. ಅದೂನು ಮಾಮೂಲಿ ಆಗಲ್ಲ, ಸರಾಸರಿ ಸರ್ರ ಅಂತ ಶವರ್ ಅಲ್ಲಿ ಬಂದಂಗ್ ಸುರಿತಾ ಐತೆ. ಮತ್ತೆ ತಪ್ಪು ಹೆಂಗಾಯ್ತೋ ಯಾವ್ದ್ರಿಂದ ಆಯ್ತೋ ಗೊತ್ತಿಲ್ಲ, ಆದ್ರೆ ಟೋಟಲ್ ಆಗಿ ತಲೆ ಕೆಳಗಾಗೋಂಗೈತೆ. ಇದನ್ ಮಾಡಿದ ಕಲಾವಿದ ಸಿಕ್ಕಿದ್ರೆ ಕತ್ತೆತ್ತಿ ಕೈ ಮುಗೋದು ಒಂದೇ ದಾರಿ. ಅವಾಗ ಕೆಲವ್ರು ಮಾಡೋ ತರಲೆ ಕೆಲ್ಸಗಳಿಗೆ ಮತ್ತೊಬ್ರು ತಲೆ ತಿರುಗ್ತಾ ಇರುತ್ತೆ. ಅಂತದ್ದೇ ಒಂದು ಕಂಡಿರೋ ಕೈ ಚಳಕ ಇಲ್ಲಿ ನೋಡ್ರಿ. ಅವಸರವೇ ಅಪಘಾತಕ್ಕೆ ಮೂಲ ಅನ್ನಂಗೆ ಗೋಡೆಗೆ ಹಾಕೋ ಹೆಟ್ನ ಮುಕುಟ್ ಮೇಲೆ ಹಾಕಿ ಮಂಡೋದರಿ ಮೂತಿ ಅನ್ನಂಗ್ ಮಾಡಿ ಮಿಕಾ ಮಾಡ್ಬಿಟ್ಟ. ಏನು ಮಾಡಲು ಹೋಗಿ ಅದು ಏನು ಮಾಡಿದೆ ನಾನು ಅಂತ ಅಣ್ಣ ಇವನ್ಗೆ ಬರ್ದಿರೋದು ಅನ್ನಂಗೈತೆ. ಈ ಕಡೆಯಿಂದ ಹಾಕಿ ಇಲ್ಲ ಫಾರ್ ಎ ಚೇಂಜ್ ಅಂತ ಇಲ್ಲಿಂದ ಒಂದಷ್ಟು ಕಟ್ತೀನಿ, ಅಲ್ಲಿಂದ ಒಂದಷ್ಟು ಕಟ್ತೀನಿ ಅಂತ ಕಟ್ತಾ ಮುಗಿಬೇಕಾದ್ರೆ ಗೊತ್ತಾಯ್ತು ಗೋವಿಂದ ಇನ್ನೇನ್ ಮಾಡ್ತಾನೆ, ತಲೆ ಕೆರ್ಕೊಂಡು ತಲೆಯಲ್ಲಿ ಉಳ್ದಿದ್ದೆಲ್ಲ ತಕೊಂಡು ತಲೆಗೆ ಹಾಕೋತಾವನೆ. ಇನ್ನೇನು ಕಿತ್ತು ಎಸೆಯದೇ ಇನ್ನ. ಕೆಲವ್ರು ಮಾಡೋ ಎಡಬಿಡಿ ಕೆಲ್ಸಗಳಿಂದ ಎಡವಟ್ ಮಾಡಿದಾಗ ಅವ್ರಿಗೆ ಅನ್ಸುತ್ತೆ ಎಂತ ಎಡವಟ್ ನನ್ ಮಗ ಸ್ವಾಮಿ ನಾನು ಅಂತ. ಇಲ್ಲಿ ಅಂತದ್ದೇ ಒಂದು ಕಿತ್ತು ದಬ್ಬಾಕ್ತಾವ್ರೆ. ಚೆನ್ನಾಗೇ ಇದೆ, ಆದ್ರೆ ಬುರ್ಡೆಗೇನು ಬೀಗ ಹಾಕೈತಾ ಅನ್ನಂಗೆ ಕ್ರೇನ್ ಅದ್ರ ಮೇಲೆ ಎತ್ತಾಕ್ಬಿಟ್ಟವನೆ. ನಿಲ್ಲುತ್ತಾ ಉಳಿಯುತ್ತಾ ಅನ್ನೋ ಯೋಚನೆ ಆದ್ರೂ ಬೇಡವಾ? ಉಳಿಲೂ ಇಲ್ಲ ಅನ್ನಂಗೆ ಕೊನೆಗೆ ಮಣ್ಪಾಲೆ ಅನ್ನಂಗೆ ಊದ್ರಿ ಪುಡಿ ಆಗೋಯ್ತು. ಇಲ್ಲಿ ನೋಡ್ರಿ ಪಾಪ ಕೆಲ್ಸ ಮಾಡಿ ಕರ್ಗೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅದಕ್ಕೇನಂತೆ
ಅಚ್ಚುಕಟ್ಟಾಗಿ ಒಂದು ಉಯ್ಯಾಲ ಕಟ್ಕೊಂಡು ಹೂಗಳಾಡ್ಕೊಂಡು ಉಳ್ಳಾಡ್ತಾವನೆ. ಈ ಕೆಲಸಗಾರ ಕೆಲ್ಸಕ್ಕೆ ಬರೋದ್ನೆಲ್ಲ ಬಳಸಿ ಹ್ಯಾಂಗಿಂಗ್ ಚೇರ್ ಹಂಗೆ ಬದಲಾಯಿಸ್ಬಿಟ್ಟವನೆ. ಚೆನ್ನಾಗೆ ಚಿಲ್ ಮಾಡ್ತಾವನೆ, ಸಾಮಾನ್ದವನೆ ಅಲ್ಲ ಇವನು. ನೀವು ಇಲ್ಲಿವರೆಗೂ ಎಷ್ಟೋ ಜನ ವರ್ಕರ್ಸ್ ನ ನೋಡಿರ್ತೀರಾ, ಅವ್ರ ವರ್ಕಿಂಗ್ ಸ್ಟೈಲು ನೋಡಿ ಫಿದಾ ಆಗಿರ್ತೀರಾ. ಆದ್ರೆ ಅದಕ್ಕೂ ಮೇಲೆ ಅನ್ನುವಂತ ನಮ್ ಕೆಲ್ಸಗಾರನ್ನ ತೋರಿಸ್ತೀನಿ ಬನ್ನಿ. ಸಖತ್ತಾಗೆ ಸಿಂಪಲ್ ಆಗಿ ಸೂಪರ್ ಆಗಿನೇ ಸ್ವೈಪ್ ಮಾಡಿ ಹೋಗ್ತಾವನೆ. ನೀವೇನಂತೀರಾ? ಇಲ್ ನೋಡ್ರಿ, ಬೆಂಕಿ ಬೆಂಕಿ ಅಲ್ವಾ? ನಾವ್ ಯಾರ್ಗೇನ್ ಕಮ್ಮಿ ಅನ್ನೋ ರೇಂಜ್ಗೆ ಇದೆ. ಏನ್ ಇರ್ಲಿ ಬಿಡ್ಲಿ ನಮ್ಮ ಹತ್ರ ಇರೋದ್ರಲ್ಲೇ ಮಾಡಿ ಬಡ್ದು ಬಾಯ್ಗೆ ಹಾಕೊಳ್ಳೋದೆ ನಮ್ ಸ್ಟೈಲು, ಐಲು ಪೈಲು ಅನ್ನಂಗೆ. ಸರ್ರ ಅಂತ ಇಳಿಯೋದೆ, ಏಕಾಏಕಿ ಮೇಲ್ ಹೋಗದೆ, ಹೂ ಅಂತ ಹೋಗ್ತಾ ಇರೋದೆ. ಕೆಲವೊಂದ್ಸಾರಿ ಏನೋ ಮಾಡಕ್ ಹೋಗಿ ಮತ್ತೊಂದಾಗಿ ಅದ್ ಇನ್ನೊಂದಾಗಿ ಕೊನೆಗೆ ಕುದ್ಕೆಗ್ ಬರುತ್ತೆ. ಅಂತದೇ ಒಂದು ದೃಶ್ಯನ ನಿಮ್ಗಿಲ್ ತೋರಿಸ್ತಾ ಇದ್ದೀನಿ ಬನ್ನಿ. ನಾವು ಅಂದ್ರೆ ಸುಮ್ನೆನಾ, ನಮ್ ರೇಂಜ್ ಅಂದ್ರೇನೆ ಕಮ್ಮಿನಾ ಅನ್ನಂಗೆ ಮೂಟೆ ತಗೊಂಡು ಮೇಲ್ ಹಾಕ್ಬೇಕು, ಅದಂಗಲ್ಲ ಹಂಗಲ್ಲ ಹಿಂಗೆ ಅಂತ ಅತ್ತಿದೇಟ್ಗೆ ಮೂಟೆ ಐತೆ, ಸಿಮೆಂಟ್ ಇಲ್ಲ. ಮೂಟೆ ಜೊತೆ ಸಿಮೆಂಟು ಗೋವಿಂದ ಗೋವಿಂದ. ಇಲ್ಲಿ ಇವ್ರಾವಳಿ ನೋಡ್ರಿ, ಕಿದ್ ಗುಡ್ಡೆ ಹಾಕಿ ಬಕೆಟಲ್ಲಿ ಎತ್ಕೊಂಡು ಹೋಗೋದು ದೊಡ್ಡ ಕೆಲ್ಸಾನೇ ಅನ್ನಂಗೆ ಬುಲ್ಡೆಗೆ ಜರುಗ್ ಕೊಟ್ಟಿ ಜಾರ ಬಂಡಿ ಐಡಿಯಾನೇ ಹುಡುಕ್ ಬಿಟ್ಟವ್ರೆ. ಕಮ್ಮಿಗೆ ಒಂದ್ ಬಕೆಟ್ ಹಾಕಿ ಬಕೆಟ್ನೆ ಮೇಲ್ ಹಾಕ್ತಾವ್ರೆ. ನೀವು ಇಲ್ಲಿವರೆಗೂ ಎಷ್ಟೋ ತರ ಬೆಡ್ ನ ನೋಡಿರ್ತೀರಾ. ಮನೆಗೆ ಮನ್ಸಿಗೆ ನೆಮ್ಮದಿ ಆಗೋವರೆಗೂ ಎಷ್ಟೋ ತರ ಆವಿಷ್ಕಾರಗಳನ್ನ ಮಾಡ್ತಾನೆ ಇರ್ತೀರಾ. ಆದ್ರೆ ಯಾರು ಹೆಂಗಾದ್ರೂ ಸಾಲಿ, ನಾನು ನನ್ನ ಸ್ಟೈಲು, ನಾನು ಇರೋದೇ ರೀತಿ, ನಂದೇ ಹವಾ ಅನ್ನಂಗೆ ಪುಳ್ಳೆಗಳು ತಗೊಂಡು ಪೂರ್ತಿಯಾಗಿ ಫಿಕ್ಸ್ ಮಾಡಾಕಿ ಫಿನಿಶಿಂಗ್ ಟಚ್ ಕೊಡ್ತಾವನೆ. ಈ ಹಣ್ಣಿನ ಸ್ಟೈಲ್ ಅಲ್ಲಿ ಒಂದ್ ಬೆಡ್ ರೆಡಿ. ಇದೇನಯ್ಯ ನಾನೆಂದು ಕಂಡರಿಯದ ಕಾಣದ ದೃಶ್ಯ ಇದು. ಇದ್ರಿಂದ ಇರೋನಿಗೆ ಮಾತ್ರ ಕಾಲು ಕೈ ಎರಡೂ ಎತ್ತಿ ನಮಸ್ಕಾರ ಹೊಡಿಬೇಕು. ನೆಟ್ಟುಗೆ ಸ್ಟ್ರೈಟ್ ಆಗಿ ಇರ್ಬೇಕಾಗಿರೋ ಗೋಡೆನ ಬೆಂಡ್ ಆಗಿರೋ ಬಾಳೆಕಾಯಾಗಿ ಮಾಡ್ದ. ಇಲ್ಲಿ ನೋಡ್ರಿ, ಇದು ಈ ವ್ಯವಹಾರನೋ ಒಂದು ತೋಚಂಗೆ ಇಲ್ಲ. ಮತ್ತೆ ಆ ಮೇಸ್ತ್ರಿ ಬಾಬು ಮಾತ್ರ ಯಾರೋ ಮಾಮೂಲಿನೇ ಅಲ್ಲ, ಬುರ್ಡೆ ಹೊಡೆದು ಬಿಸಿನೀರ್ ಕಾಯಿಸೋ ಕ್ಯಾಟಗರಿನೇ ಹಣ್ಣುಂದು. ನಾರ್ಮಲ್ ಆಗಿ ರೋಡ್ ಮೇಲೆ ಸ್ಪೀಡ್ ಬ್ರೇಕರ್ ನ ನೋಡ್ತಾನೆ ಇರ್ತೀವಿ. ಮಸ್ತಾಗಿರೋ ಏರಿಯಾದಲ್ಲಿ ಟರ್ನ್ ಹಾಕೋವಾಗ ಹಾಕೇ ಇರ್ತಾರೆ. ಇದರಿಂದ ಆಘಾತ ಅಪಘಾತ ಕಂಟ್ರೋಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಇದೇ ಅಂತ ಹುಚ್ಚಾಟನಯ್ಯ ಅನ್ನಂಗೆ ಈನ್ ರೋಡ್ ನೋಡ್ರಿ, ರೋಡ್ ಮಧ್ಯ ಸ್ಪೀಡ್ ಬ್ರೇಕರ್ ಆಯ್ತೋ, ಸ್ಪೀಡ್ ಬ್ರೇಕರ್ ಮಧ್ಯ ರೋಡೇ ಆಯ್ತೋ ಅನ್ನಂತ ಒಂದು ಗೊತ್ತಾಗ್ತಿಲ್ಲ. ಈ ರೋಡಲ್ಲಿ ಯಾರೋ ಹೆಂಗ್ ಬಂದ್ರಂಗೆ ಎಗ್ಗ ಮುಗ್ಗ ಓಡಿಸ್ತಾ ಇದ್ರು ಅನ್ಸುತ್ತೆ. ಇನ್ನೇನ್ ಮಾಡ್ತಾರೆ, ಹೆಜ್ಜೆಗೂ ಮೆತ್ತಾಕಿ ಮೆತ್ತುಗ್ ಹೋಗೋಂಗೆ ಮಾಡಕ್ ಬಿಟ್ಟವ್ರೆ. ಇನ್ನ ಗಾಡಿ ಜೋರಾಗಲ್ಲ, ಗಾಡಿನೇ ಬರಲ್ಲ ಬಿಡೋಣ ನಾವು ಈ ರೋಡಲ್ಲಿ. ಬೇಕಾಗೆ ಮಾಡಿದ್ರು, ಬೇಕಂತಾನೆ ಮಾಡಿದ್ರು, ಬಿಟ್ಟಿಯಾಗೆ ಮಾಡಿದ್ರು, ಬಲವಂತವಾಗೆ ಮಾಡಿದ್ರು. ನೋಡೋರ್ ಕಣ್ಗಳು ಮಾತ್ರ ಆಶ್ಚರ್ಯ ಪಡೋಂಗ್ ಮಾಡಿ ಕಣ್ಣು ಬಾಯಿ ಬಿಟ್ಕೊಂಡು ನೋಡಂಗಾಯ್ತು ಜೀವನ. ಗೊತ್ತಾಗೆ ಮಾಡಿದ್ರು, ಗೊತ್ತಿಲ್ದೆ ಮಾಡಿದ್ರು, ಕೊನೆಗೆ ಮುಗೀತು ಕತೆ ಅಷ್ಟೇ. ಖತಮ್, ಟಾಟಾ, ಬಾಯ್ ಬಾಯ್. ಕೆಲವ್ರ ಕಲಾ ಕೌಶಲ್ಯ ವ್ಯವಹಾರಗಳನ್ನ ನೋಡ್ತಿದ್ರೆ ಒಂದೇ ಅನ್ಸುತ್ತೆ, ಅವ್ರಂತೂ ಮನುಷ್ಯರೇ ಅಲ್ಲಪ್ಪ ಅಂತ. ಅಂತದ್ದೇನು ಅಂತ ಕೇಳ್ತೀರಾ? ಇಲ್ಲಿ ನೋಡ್ರಿ, ಎಕ್ಸಾಕ್ಟ್ ಆಗಿರೋ ಎಕ್ಸ್ಟ್ರಾ ಆರ್ಡಿನರಿ ಐಡಿಯಾನೇ ಇದು. ಕೆಲ್ಸ ಕೆಲವು ನಿಮಿಷದಲ್ಲಿ ಆಗ್ಬೇಕಂತ ಕೆಳಗೆ ಮೇಲೆ ಆಡಿ ನೆಕ್ಸ್ಟ್ ಲೆವೆಲ್ ಅಣ್ಣ ಅಂತ ಅನ್ಸ್ಕೊಂಡ್ರು. ಇಂಥದ್ದೆಲ್ಲ ನಮ್ಮವ್ರಿಗೆ ಬಿಟ್ಟು ಬೇರೆಯವ್ರಿಗಾಗಲ್ಲ. ಏನಂತೀರಾ? ಕೆಲವರು ಕೆಲ್ಸನ ನೋಡ್ತಿದ್ರೆ ಯಪ್ಪ ಏನಿದ್ದೀರಾ ಅಣ್ಣ ನೀವು, ನಿಮ್ಗೊಂದು ದೊಡ್ಡ ನಮಸ್ಕಾರ ಅನ್ಬೋದು. ಇವ್ರ ವಾಟರ್ ಸೇವಿಂಗ್ ಟೆಕ್ನಿಕ್ಗೆ ಶಬಾಷ್ ಅಂತಾನೆ ಅನ್ಬೇಕು. ಸಿಂಕಲ್ ತೊಳ್ದಿದ್ ನೀರು ಸರಾಸರಿ ಫ್ಲಾಶ್ ಮಾಡೋಕೆ ಅಂತ ಯೂಸ್ ಮಾಡೋಕೆ ಡಿಸೈನ್ ಮಾಡಿ ಮೈಂಡ್ ಬ್ಲಾಕ್ ಮಾಡಿದ್ರು. ನಮ್ಮವ್ರ ಐಡಿಯಾ ಅಂದ್ರೆ ಅಷ್ಟೇ, ಮತ್ತೆ ದ್ರೂಸ್ರ ಮಾತಿಲ್ಲ. ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಸಿಮೆಂಟ್ ಕಲ್ಸ್ಬೇಕಂತ ಸಿಮೆಂಟ್ ಮಿಷಿನ್ ನ ನೋಡೇ ಇರ್ತೀರಾ. ಅದಕ್ಕೊಂದು ಮೋಟಾರ್ ನ ತಗೊಳಕಿರ್ತಾರೆ, ಅದ್ರ ಜೊತೆ ಡ್ರಮ್ ನ ಮಾತ್ರ ಸುತ್ತಿಸ್ತಾ ಇರ್ತಾರೆ. ಆದ್ರೆ ಕರೆಂಟ್ ಯಾಕೆ ನಾವಿದೀವಲ್ಲ ಮ್ಯಾನೆಲ್ ಆಗಿ ಮಸ್ತಾಗಿನೇ ತಿರುಗ್ಸಕ್ಕೆ ಬಂಪೈರ್ ಐಡಿಯಾನ ಜಾರಿ ತಂದ್ರು. ಈ ಡಿಫ್ರೆಂಟ್ ಲೆವೆಲ್ ಅಂಕಲ್ಸ್ಗೆ ಜೈ. ನೋ ಕರೆಂಟ್ ನೋ ಪವರ್, ಫುಲ್ ದುಡ್ಡು. ನೀವು ಇಲ್ಲಿವರೆಗೂ ನೋಡಿರ್ತೀರಾ ಅಂದ್ರೆ ನಿಮ್ಗೆ ಇಷ್ಟನೇ ಆಗಿರುತ್ತೆ. ಎಲ್ಲರೂ ತಪ್ಪದೆ ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಅದ್ರ ಜೊತೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.